ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಹಾಗೂ ಪ್ರಥಮ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು SSLC ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ವಿಡಿಯೋನಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಏನಂದರೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ಗಳು ಮುಂದೆ ಬರಬಾರ್ದಿತ್ತಂದರೆ ನಿಮ್ಮ ಇವಾಗ ಕಾಲೇಜಿನಲ್ಲಿ ನಿಮಗೆ ಡಾಟಾ ಸೀಟ್ ಕಳಿಸಿರ್ತಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕರೆಕ್ಟ್ ಮಾಡ್ಕೊಳ್ಳಿ ಅಂತ. ಅಡ್ಮಿಟ್ ಕಾರ್ಡ್ನಲ್ಲಿ ಅಂದರೆ ಹಾಲ್ ಟಿಕೆಟ್ನಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಹೆಸರು ಬರುತ್ತೆ ನೋಡಿ, ಅದೇ ಹೆಸರು ನಿಮಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಬರುತ್ತೆ. ಇವಾಗ ಅಡ್ಮಿಟ್ ಕಾರ್ಡ್ನಲ್ಲಿ ಅಂದರೆ ಹಾಲ್ ಟಿಕೆಟ್ನಲ್ಲಿ ಚೇಂಜಸ್ ಮಾಡೋಕ್ಕೆ ನಿಮಗೆ ನಿಮ್ಮ ಕಾಲೇಜಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಡಾಟಾ ಸೀಟ್ ಕಳಿಸಿರ್ತಾರೆ. ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಪ್ರಿನ್ಸಿಪಲ್ ಮತ್ತು ಸರ್ ಅಥವಾ ಟೀಚರ್ಸ್ಗೆ ಕೇಳಿ ನಿಮಗೆ ಹೇಳ್ತಾರೆ. ಫೆಬ್ರವರಿನಲ್ಲಿ ಹೇಳ್ಬೋದು, ಇಲ್ಲಾಂದರೆ ಇವಾಗ ಹೇಳ್ಬೋದು. ನಿಮಗೆ ನಿಮ್ಮ ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಇದ್ದರೆ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಕೊಡ್ತಾರೆ ನಿಮ್ಮ ಕಾಲೇಜಿನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಸ್ಪೆಲ್ಲಿಂಗ್ ಅಂದರೆ ನಿಮ್ಮ ಹೆಸರು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆಯಲ್ಲೋ ನೋಡ್ಕೊಳ್ಳಿ. ಮತ್ತು ಅದೇ ರೀತಿ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮತ್ತು ಅದೇ ರೀತಿ ತಂದೆ ಮತ್ತು ತಾಯಿ ಹೆಸರಾಗಿರ್ಬೋದು, ನಿಮ್ಮ ವಿಳಾಸ ಆಗಿರ್ಬೋದು ಕರೆಕ್ಟ್ ಇದೆಯೋ ಇಲ್ವೋ ನೋಡ್ಕೊಂಡು ಆಮೇಲೆ ಸಬ್ಮಿಟ್ ಅಂತ ಹೇಳಿದರೆ ಅವರು ಕರೆಕ್ಟ್ ಮಾಡಿ ಅದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರಿಗೆ ಕಳಿಸ್ತಾರೆ. ಆಯಿತಾ? ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕೆಲವೊಂದು ವಿದ್ಯಾರ್ಥಿಗಳು ಮುಂದೆ ಬಹಳ ಫೇಸ್ ಮಾಡ್ತಾರೆ ಈ ಒಂದು ಪ್ರಾಬ್ಲಮ್. ಅಂದರೆ ಹಾಲ್ ಟಿಕೆಟ್ನಲ್ಲಿ ಹೆಸರು ಚೇಂಜ್ ನಾನು ಮಾಡಿಸಿಲ್ಲ, ಆವಾಗ ನನ್ನದು ಮಾರ್ಕ್ಸ್ ಕಾರ್ಡ್ನಲ್ಲಿ ಪ್ರಿಂಟ್ ಆಗಿಬಿಡ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ನನ್ನ ಹೆಸರಿನಲ್ಲಿ ತಂದೆ ಹೆಸರಾಗಿರ್ಬೋದು, ತಾಯಿ ಹೆಸರಾಗಿರ್ಬೋದು, ವಿಳಾಸ ಆಗಿರ್ಬೋದು, ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನನ್ನ ಹೆಸರಾಗಿರ್ಬೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಮುಂದೆ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಮಿಸ್ ಮ್ಯಾಚ್ ಮತ್ತು ಮಾರ್ಕ್ಸ್ ಕಾರ್ಡ್ನಲ್ಲಿ ಮಿಸ್ ಮ್ಯಾಚ್ ಆಗಿ ನಿಮಗೆ ವೆರಿಫಿಕೇಷನ್ ಅಂದರೆ ಜಾಬ್ ವೆರಿಫಿಕೇಷನಲ್ಲಿ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಇವಾಗಲೇ ಮಾಡ್ಕೊಳ್ಳಿ. ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಇರ್ಬೋದು ನೋಡಿ, ಆಲ್ರೆಡಿ ಹೆಸರುಗಳೆಲ್ಲ ಸಬ್ಮಿಟ್ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರಿಗೆ ನಿಮ್ಮ ಕಾಲೇಜಿನಲ್ಲಿ ಕೊಟ್ಟಿದ್ರೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಮತ್ತೆ ನೀವು ಅದು ಕರೆಕ್ಟ್ ಮಾಡ್ಕೋಬಹುದು, ನಿಮಗೆ ಆಪ್ಷನ್ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಮಾರ್ಕ್ಸ್ ಕಾರ್ಡ್ ಬರುತ್ತೆ ನೋಡಿ, ಅದಕ್ಕಿಂತ ಮುಂಚೆನೇ ನೀವು ಹೋಗಿ ನಿಮ್ಮ ಕಾಲೇಜಿನಲ್ಲಿ ಹೇಳಬೇಕಾಗುತ್ತೆ. ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಹೇಳ್ತಾರೆ, ಡಾಟಾ ಕಳಿಸ್ತಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಕರೆದು ನಿಮ್ಮ ಹೆಸರುಗಳು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಕೇಳಿ ನಿಮಗೆ ಅವರು ಸಬ್ಮಿಟ್ ಮಾಡ್ತಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರಿಗೆ. ಆಯಿತಾ? ನಿಮ್ಮ ಸರ್ ಮತ್ತು ಪ್ರಿನ್ಸಿಪಾಲ್. ಸೊ ಅದಕ್ಕೆ ಕಾಲೇಜಿನಲ್ಲಿ ಹೋಗಿ ಕೇಳ್ತಾರೆ, ನನ್ನ ಹೆಸರು ಸ್ವಲ್ಪ ಮಿಸ್ಟೇಕ್ ಇದೆ, ನಾನು ಚೇಂಜಸ್ ಮಾಡಬೇಕು ಅಂತ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.